ಝೊಮ್ಯಾಟೊ ಮಾಡ್ತಾ ಇದ್ದೀರಾ, ಆ ಟ್ರಾಫಿಕಲ್ಲಿ, ಈ ಪುಟಾಣಿ ಗಾಡಿನಲ್ಲಿ ಹೆಣ್ಮಗು ಇದ್ದೀರಾ, ಏನು ಅನ್ಸುತ್ತೆ? ಚಾಲೆಂಜಿಂಗ್ ಅನ್ಸಲ್ವಾ ಕೆಲಸ? ಸರ್ ಅಫ್ಕೋರ್ಸ್ ತುಂಬ ಚಾಲೆಂಜಿಂಗ್ ಮಾಡಿ ದುಡಿತಾ ಇದ್ದೀನಿ ಸರ್. 1.5 ವರ್ಷದಿಂದ ಮಾಡ್ತಾ ಇದ್ದೀನಿ. ತೊಂದರೆ ಅಂತದ್ದು ನನಗೇನು ಇನ್ನೂ ತನಕ ಬಂದಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ಇನ್ ಝೊಮ್ಯಾಟೊ. ಕಸ್ಟಮರ್ಸು ಮತ್ತೆ ಅಂಗಡಿಯವರು ಎಲ್ಲ ಸಪೋರ್ಟಿವ್ ಆಗಿದ್ದಾರಾ? ಹಾಂ, ಫುಲ್ ಸಪೋರ್ಟ್ ಸರ್. ನಾನು ಎದ್ದು ಹೋಗಂಗೆ ಇಲ್ಲ. ಅವರೇ ಬರ್ತಾರೆ, ಅವರೇ ಕೊಡ್ತಾರೆ, ಅವರೇ ರಿಟರ್ನ್ ಬಂದು ಅವರೇ ತಗೊಂಡು ಹೋಗ್ತಾರೆ. ಸೊ ಈ ಕೆಲಸ ಮಾಡೋದಕ್ಕೆ ಇವಾಗ ಸುಮಾರು ಜನ ಮನೇಲೇ ಇರ್ತಾರೆ, ಕೈ ಕಾಲೆಲ್ಲ ಚೆನ್ನಾಗಿದ್ರು. ತಾವು ನಾನು ಕೈ ಕಾಲು ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ, ಯು ಆರ್ ಸ್ಪೆಷಲಿ ಏಬಲ್ಡ್ ಪರ್ಸನ್ ಅಲ್ವಾ? ಎಲ್ಲರಿಗಿಂತ ವಿಭಿನ್ನ ತಾವು. ಸೊ ಕೆಲವರು ಕೈ ಕಾಲು ಇದ್ರು ಕೈ ಕಾಲು ಉಪಯೋಗಿಸಲ್ಲ. ಸೊ ಅಂಥವ್ರಿಗೆ ತಾವು ಏನು ಹೇಳಕ್ ಇಷ್ಟಪಡ್ತೀರಾ? ನಾವು ಏನು ಹೇಳೋಕ್ಕಾಗಲ್ಲ ಸರ್. ಅವ್ರವ್ರ ಕಷ್ಟ ಅವ್ರವ್ರದ್ದು ಪರ್ಸ್ನಲ್ ಇರುತ್ತೆ. ಹಾಗನ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರಿಗೆ ಇದು ಮಾಡೋಕ್ಕೆ ಮಾಡೋಕ್ಕಾಗೋದಿಲ್ಲ ಸರ್. ಸೊ ಅವ್ರವ್ರ ಲೈಫ್ ಅವ್ರವ್ರಿಗೆ ಸರ್. ನನ್ನ ಲೈಫಲ್ಲಿ ನಾನು ಸ್ವಲ್ಪ ಕಷ್ಟಪಡ್ತಾ ಇದ್ದೀನಿ. ಸೊ ನನ್ನ ಮದುವೆ ಆಗೈತೆ, ಮಗು ಇದೆ, ಹಸ್ಬೆಂಡ್ ಇಲ್ಲ, ತಾಯಿ ಇದ್ದಾರೆ ಜೊತೆಗೆ. ಸೊ ಐ ಆಮ್ ಗುಡ್ ಇನ್ ವರ್ಕ್. ಸೊ ಜವಾಬ್ದಾರಿ ಹೆಗಲ ಮೇಲೆ ಇದೆ. ಹೌದು ಸರ್. ಸೊ ಜವಾಬ್ದಾರಿ ಮನುಷ್ಯನ ಏನ್ ಬೇಕಾದ್ರೂ ಮಾಡುತ್ತೆ ಅಂತ ಹೇಳ್ತೀರಾ? ಖಂಡಿತ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಸರ್ ವೀಕ್ಷಕರಿಗೆಲ್ಲ. ಯಾಕಂದರೆ ತುಂಬ ಸಪೋರ್ಟಿಂಗ್ ಮಾಡ್ತಾರೆ, ನಮ್ಮವ್ರಿಗೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ನಾನು ಅವ್ರಿಗೆ ತುಂಬ ಹ್ಯಾಂಡ್ಸ್ ಆಫ್ ಸರ್. ತುಂಬಾ ಇದು ಮಾಡ್ತೀನಿ, ಖುಷಿ ಪಡ್ತೀನಿ. ಥ್ಯಾಂಕ್ ಯು. ವೆಲ್ಕಮ್ ಸರ್.